ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಇಸಿ ಸುಪ್ರೀಂ ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಿದೆ. ಇನ್ನು ರಾಜ್ಯದಲ್ಲಿ ನಡೆದಂತಹ ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಇಸಿ ತನ್ನ ಅಂತಿಮ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಇನ್ನು ವರದಿಯಲ್ಲಿರುವಂತಹ ಪ್ರಮುಖ ಶಿಫಾರಸುಗಳನ್ನು ನೋಡೋದಾದ್ರೆ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದಂತಹ 49 ಗಣಿ ಕಂಪನಿಗಳ ಲೈಸೆನ್ಸ್ ರದ್ದತಿಗೆ ಕೋರಿದೆ. ಅಲ್ಲದೆ ರಸ್ತೆ ಹಾಳುಗಿಡುವಿದ್ರೆ 1 ಕೋಟಿ ದಂಡ ಅವನ್ನ ವಿಧಿಸಲು ಶಿಫಾರಸನ್ನ ಮಾಡಿದೆ. ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿಇಸಿ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಡೆಲ್ಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಂತೂ ಇಂತೂ ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಇಸಿ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಿದೆ. ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನ ಶಿಫಾರಸು ಮಾಡಿದೆ ತನ್ನ ವರದಿಯಲ್ಲಿ? ಸೌಮ್ಯ, ಪ್ರಮುಖವಾಗಿ 200 ಪುಟಗಳಿಗಿಂತಲೂ ಹೆಚ್ಚಾಗಿರ್ತಕ್ಕಂಥ ಒಂದು ಸಿಇಸಿ ವರದಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗಿದೆ. ಶನಿವಾರ ಸಂಜೆಯೇ ಈ ಒಂದು ವರದಿಯನ್ನು ಸಲ್ಲಿಸಲಾಗಿತ್ತು. ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನು ಮುಂದೆ ಕರ್ನಾಟಕದಲ್ಲಿ ಕೇವಲ 30 ಮಿಲಿಯನ್ ಮೆಟ್ರಿಕ್ ಟನ್ ಅದಿರು ಗಣಿಗಾರಿಕೆಗೆ ಮಾತ್ರ ಅವಕಾಶವನ್ನು ನೀಡಲಾಗುತ್ತೆ. ಇಲ್ಲಿಯವರೆಗೆ ಸರಿಸುಮಾರು 60 ಮಿಲಿಯನ್ ಮೆಟ್ರಿಕ್ ಟನ್ ಆನ್ ಪೇಪರ್ ಅದಿರನ್ನು ತೆಗೆಯಲಾಗ್ತಿತ್ತು. ಅದರ ಅಕ್ರಮ ಎಷ್ಟು ನಡೀತಾ ಇತ್ತು ಅಂತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಲೆಕ್ಕಕ್ಕೆ ಸಿಕ್ಕಿಲ್ಲ. ಇನ್ನು ಮುಂದೆ ಈ ರೀತಿಯ ಬೇಕಾಬಿಟ್ಟಿ ಗಣಿಗಾರಿಕೆಗೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದನ್ನ ಸಿಇಸಿ ತನ್ನ ಶಿಫಾರಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ 25 ಮಿಲಿಯನ್ ಮೆಟ್ರಿಕ್ ಟನ್ ಅದಿರನ್ನ ವರ್ಷಕ್ಕೆ ಹೊರಗೆ ತೆಗಿಬಹುದು ಅಂತಕ್ಕಂಥದ್ದು. ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ 5 ಮಿಲಿಯನ್ ಮೆಟ್ರಿಕ್ ಟನ್ ಅನ್ನ ಕಬ್ಬಿಣದ ಅದಿರಿನ ಗಣಿಗಾರಿಕೆಯನ್ನು ನಡೆಸಬಹುದು ಅಂತಕ್ಕಂಥದ್ದು. ಒಟ್ಟಾರೆ ಇಡೀ ದೇಶದಲ್ಲಿ ಸೌಮ್ಯ 240 ಮಿಲಿಯನ್ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರಿನ ಗಣಿಗಾರಿಕೆಯನ್ನು ನಡೆಸಲಾಗುತ್ತೆ. ಅದರಲ್ಲಿ 60 ಮಿಲಿಯನ್ ಟನ್ ಮೆಟ್ರಿಕ್ ಟನ್ ಕೇವಲ ಕರ್ನಾಟಕದಲ್ಲಿ ತೆಗಿಲಾಗ್ತಾ ಇತ್ತು. ಅಂದ್ರೆ ಇಡೀ ಒಂದು ದೇಶದ ಅದಿರಿನ ಪ್ರಮಾಣದಲ್ಲಿ 25% ಕಬ್ಬಿಣದ ಅದಿರಿನ ಪ್ರಮಾಣ ಕರ್ನಾಟಕದಲ್ಲಿ ತೆಗೆಯಲಾಗ್ತಿತ್ತು. ಆದರೆ 50% ಅಂದ್ರೆ ಸರಿಸುಮಾರು 30 ಮಿಲಿಯನ್ ಮೆಟ್ರಿಕ್ ಟನ್ ಅನ್ನ ತೆಗೆಯಕೂಡದು ಅಂತಕ್ಕಂಥದ್ದನ್ನ ಸಿಇಸಿ ತನ್ನ ಶಿಫಾರಸ್ನಲ್ಲಿ ಸ್ಪಷ್ಟಪಡಿಸಿದೆ. ಹೀಗಾಗಿ ಒಟ್ಟು ಕಬ್ಬಿಣದ ಅದಿರಿನ ಗಣಿಗಾರಿಕೆಗೆ ಸಾಕಷ್ಟು ಬ್ರೇಕ್ ಬಿದ್ದಂತಾಗಿದೆ. ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು 49 ಗಣಿ ಕಂಪನಿಗಳು ಸೌಮ್ಯ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ವಿಎಂ ಮಿನರಲ್ಸ್, ಅಂಬಿಕಾ ಘೋರ್ಪಡೆ, ಅಸೋಸಿಯೇಟೆಡ್ ಮೈನಿಂಗ್ ಈಗಾಗಲೇ ಚಂಚಲಗೂಡದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿರ್ತಕ್ಕಂಥ ಕಂಪನಿ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ. ಆದರ್ಶ ಎಂಟರ್ಪ್ರೈಸಸ್, ಮಾತಾ ಮಿನರಲ್ಸ್, ಟ್ರೈಡೆಂಟ್ ಮಿನರಲ್ಸ್ ಸೇರಿದಂತೆ ಒಟ್ಟು 49 ಗಣಿ ಕಂಪನಿಗಳು ಹೆಚ್ಚು ಆಕ್ರಮದಲ್ಲಿ ತೊಡಗಿದ್ವು. ಹೀಗಾಗಿ ಅವುಗಳ ಲೀಸ್ ಅನ್ನ ರದ್ದುಪಡಿಸಬೇಕು. ಆದರೆ ಒಟ್ಟು ಅಕ್ರಮ ನಡೆದಿರ್ತಕ್ಕಂಥದ್ರಲ್ಲಿ
ಪ್ರತಿ ಎಕರೆಗೆ 5 ಕೋಟಿ ದಂಡವನ್ನು ವಿಧಿಸಬೇಕು ಅಂತಕ್ಕಂಥದ್ದನ್ನ ಸಿಇಸಿ ಶಿಫಾರಸು ಮಾಡಿದೆ. ಅದೇ ರೀತಿ ತನ್ನ ಪ್ರದೇಶದ ಹೊರಭಾಗದಲ್ಲಿ ಏನಾದರೂ ಅದಿರನ್ನ ಡಂಪ್ ಮಾಡಿದ್ರೆ, ರಸ್ತೆಯನ್ನು ಹಾಳುಗೆಡವಿದ್ರೆ ಪ್ರತಿ ಒಂದಕ್ಕೂ 1 ಕೋಟಿ ಹೆಚ್ಚುವರಿ ದಂಡವನ್ನು ವಿಧಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಮತ್ತು ಇಡೀ ಪರಿಸರ ಪುನರುಜ್ಜೀವನದ ಒಂದು ಪ್ಲಾನ್ ಏನು ರೂಪಿತವಾಗ್ತಾ ಇದೆ, ಅದು ಸುಪ್ರೀಂ ಕೋರ್ಟ್ನ ನಿಗರಾಣಿಯಲ್ಲೇ ಆ ಒಂದು ಪ್ಲಾನ್ ರೂಪಿತಕ್ಕೆ ಕೆಲ ಏಜೆನ್ಸಿಗಳಿಗೂ ಕೊಡಲಾಗಿದೆ. ಆ ಒಂದು ಪ್ಲಾನ್ನ ಪೂರ್ತಿ ಖರ್ಚನ್ನ ಈ ರದ್ದುಪಡಿಸಿದ್ರು ಕೂಡ ಅದೇ ಕಂಪನಿಗಳೇ ಆ ಒಂದು ಖರ್ಚನ್ನ ಭರಿಸಬೇಕು. ನಂತರ ಮಾರ್ಕೆಟ್ ಡ್ರಿವನ್ ಆಗಿ ಅದನ್ನು ಹರಾಜು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಸಿಇಸಿ ತನ್ನ ಶಿಫಾರಸ್ನಲ್ಲಿ ಪ್ರಮುಖವಾಗಿ ಹೇಳಿದೆ. ಇನ್ನುಳಿದಿರ್ತಕ್ಕಂಥದ್ದು ಒಟ್ಟು 21 ಕಂಪನಿಗಳು, ಅದರಲ್ಲಿ ರಂಗನಗೌಡ ಸೇರಿದಂತೆ ಬಿ ಕುಮಾರಗೌಡ ಕಂಪನಿಗಳಿವೆ ಮತ್ತು SB ಮಿನರಲ್ಸ್, ಮುನೀರ್ ಎಂಟರ್ಪ್ರೈಸಸ್, ಲಕ್ಷ್ಮಿ ಮಿನರಲ್ಸ್ ಸೇರಿದಂತೆ ಒಟ್ಟು 72 ಕಂಪನಿಗಳನ್ನ ಪರಿಸರ ಪುನರುಜ್ಜೀವನದ ಯೋಜನೆ ಪೂರ್ಣ ರೂಪಿತಗೊಂಡ ನಂತರ ಅವುಗಳಿಗೆ ಅನುಮತಿಯನ್ನು ನೀಡಬಹುದು ಅಂತಕ್ಕಂಥದ್ದು. ಆದರೆ ಈ 72 ಕಂಪನಿಗಳಲ್ಲೂ ಕೂಡ ಹೆಚ್ಚು ಗಣಿಗಾರಿಕೆ ನಡೆದಿದೆ. ಹೀಗಾಗಿ ಇಲ್ಲಿ 5 ಕೋಟಿ ಪ್ರತಿ ಎಕರೆಗೆ ದಂಡವನ್ನು ವಿಧಿಸಬೇಕು ಅಂತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಸಿಇಸಿ ತನ್ನ ಶಿಫಾರಸ್ನಲ್ಲಿ ಹೇಳಿದೆ ಸೌಮ್ಯ, ಈಗಾಗಲೇ ಕರ್ನಾಟಕ ಮತ್ತು ಆಂಧ್ರದ ಗಡಿಭಾಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆದಿತ್ತು ಅಂತಕ್ಕಂಥದ್ದು ಈಗಾಗಲೇ ವರದಿಗಳಿವೆ. ಆಂಧ್ರ ಭಾಗದಲ್ಲಿ ಇದನ್ನು CBI ಕೂಡ ತನಿಖೆಗೆ ಒಳಪಡಿಸ್ತಾ ಇದೆ. ಆಂಧ್ರದ ಆ ಕಡೆ 6 ಕಂಪನಿಗಳು ಈಗಾಗಲೇ ಮುಚ್ಚಲ್ಪಟ್ಟಿವೆ. ಕರ್ನಾಟಕ ಭಾಗದಲ್ಲಿ ಏನು 7 ಕಂಪನಿಗಳು ಪೂರ್ತಿಯಾಗಿ ಆ ಒಂದು ಕರ್ನಾಟಕ ಆಂಧ್ರ ಗಡಿರೇಖೆಯಲ್ಲೇ ಕಾರ್ಯವನ್ನು ನಿರ್ವಹಿಸ್ತವೆ. ಅವುಗಳನ್ನು ಇಂಟರ್ಸ್ಟೇಟ್ ಬೌಂಡ್ರಿ ಕಮಿಟಿ ಏನು ಗಡಿರೇಖೆ ಇದೆ ಅದು ಪೂರ್ಣ ಗುರುತಿಸುವವರೆಗೆ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 7 ಕಂಪನಿಗಳಿಗೆ ಅವಕಾಶವನ್ನು ಕೊಡಬಾರದು ಅಂತಕ್ಕಂಥದ್ದನ್ನ ಸಿಇಸಿ ತನ್ನ ಶಿಫಾರಸ್ನಲ್ಲಿ ಸ್ಪಷ್ಟಪಡಿಸಿದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು, ಕರ್ನಾಟಕ ಸರ್ಕಾರ ಎಲ್ಲ ಗಡಿ ಕಂಪನಿಗಳ ಗಣಿ ಯೋಜನೆ, ಪರಿಸರ ಅನುಮತಿ ಹಾಗೂ ಸರ್ಕಾರಿ ಸ್ಟ್ಯಾಚ್ಯೂಟರಿ ಏನು ಪರ್ಮಿಷನ್ಗಳನ್ನು ಮೊದಲು ಕೊಡಲಾಗಿತ್ತು ಅವುಗಳನ್ನು ಪುನರ್ ಪರಿಶೀಲನೆ ನಡೆಸಬೇಕು ಮತ್ತು ಎಲ್ಲ GPS ಅನ್ನು ಅಳವಡಿಸಿ ಎಲ್ಲ ಗಣಿ ಕಂಪನಿಗಳ ಗಡಿರೇಖೆಗಳನ್ನು ಮತ್ತೊಂದ್ಸಲ ಗುರುತಿಸಬೇಕು ಅಂತಕ್ಕಂಥದ್ದು. ಅದಾಗುವವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಣಿಗಾರಿಕೆಗೆ ಅವಕಾಶವನ್ನು ನೀಡಬಾರದು ಅಂತಕ್ಕಂಥದ್ದು. ಹೀಗಾಗಿ 72 ಕಂಪನಿಗಳು ಮತ್ತು ಮೊದಲ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ರಮವನ್ನು ನಡೆಸದ 21 ಗಣಿ ಕಂಪನಿಗಳು, ಒಟ್ಟು ಹೆಚ್ಚು ಕಡಿಮೆ 90ಕ್ಕೂ ಹೆಚ್ಚು ಗಣಿ ಕಂಪನಿಗಳಿಗೆ ಅವಕಾಶವನ್ನು ನೀಡಬಹುದು. ಆದರೆ ಅವು ಕೆಲ ಷರತ್ತುಗಳೊಡನೆ. ಮೊದಲ 21 ಕಂಪನಿಗಳಿಗೆ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಪರಿಶೀಲನೆ ನಡೆಸಿದ ನಂತರ ಇನ್ನುಳಿದಿರ್ತಕ್ಕಂಥ 72 ಗಣಿ ಕಂಪನಿಗಳಿಗೆ R&R ಯೋಜನೆ ಏನು ಪರಿಸರ ಪುನರುಜ್ಜೀವನದ ಯೋಜನೆ ರೂಪಿತಗೊಳ್ತಾ ಇದೆ, ಆ ಯೋಜನೆ ರೂಪಿತಗೊಂಡ ನಂತರವಷ್ಟೇ ಅನುಮತಿಯನ್ನು ನೀಡಬಹುದು ಅಂತಕ್ಕಂಥದ್ದನ್ನ ಸಿಇಸಿ ಹೇಳಿದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು, ಮೈಸೂರು ಮಿನರಲ್ಸ್ ಏನಿದೆ ಅದು ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಬೇಕು ಅಂತಕ್ಕಂಥದ್ದು. ಮೈಸೂರು ಮಿನರಲ್ಸ್ ಅಕ್ಕಪಕ್ಕದ ಗಣಿ ಕಂಪನಿಗಳು ಯಾವ ರೀತಿಯಾಗಿರ್ತಕ್ಕಂಥ ಅಕ್ರಮಗಳಲ್ಲಿ ತೊಡಗಿದ್ದು, ಹೀಗಾಗಿ ಆ ಒಂದು ಕಂಪನಿ ಇಂಡಿಪೆಂಡೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಬೇಕು. ಇನ್ನೊಂದು ಕೊನೆಯ ಪ್ರಮುಖವಾಗಿರ್ತಕ್ಕಂಥ ಅಂಶ ಸೌಮ್ಯ, ಇನ್ನು ಮುಂದೆ ಬೇಕಾಬಿಟ್ಟಿ ರಫ್ತಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನ ಸಿಇಸಿ ತನ್ನ ಶಿಫಾರಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಆದೇಶವನ್ನು ನೀಡಬಹುದು ಅಂತಕ್ಕಂಥದ್ದು ಬರಲಿರುವ ಶುಕ್ರವಾರ ಗೊತ್ತಾಗಲಿದೆ ಸೌಮ್ಯ. ಆದರೆ ಸಿಇಸಿ ಶಿಫಾರಸ್ಸಿನ ಪ್ರಕಾರ ಕರ್ನಾಟಕ ಮತ್ತು ಸುತ್ತಮುತ್ತಲಿನ ಸ್ಟೀಲ್ ಕಂಪನಿಗಳಿಗೆ ಈ ಅದಿರನ್ನ ಕೊಡಿ ಅಂತಕ್ಕಂಥದ್ದನ್ನ ಶಿಫಾರಸ್ನಲ್ಲಿ ಹೇಳಲಾಗಿದೆ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಸಿಇಸಿ ತನ್ನ ವರದಿಯನ್ನ ಸಲ್ಲಿಸಿದ್ದು, ಸುಪ್ರೀಂ ಕೋರ್ಟ್ ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.